ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ಲೈಕನ್ನ ಟಣ್ಣಂತ ಹೊಡಿಬೇಕು. ಹಂಗೆ ತಲೆ ನಂದು ಗುಮ್ಮನ್ಬೇಕು, ಆ ಲೆವೆಲಿಗೆ ಬೆಲ್ ಹೊಡಿಬೇಕು. ನೀವು ಹಂಗೆಲ್ಲ ಹೊಡಿಯೋಕೆ ಹೋಗ್ಬಿಡಿ, ಫೋನ್ ಹೋಗ್ಬಿಡುತ್ತೆ, ನಿಧಾನಕ್ಕೆ ಹೊಡೀರಿ. ಸೊ ನೆನ್ನೆಗೇನೆಲ್ಲ ನಡೀತು ಬಿಗ್ ಬಾಸ್ ಮನೆಯಲ್ಲಿ, ಏನು ಸೂಪರಾಗಿತ್ತು ಅಂದರೆ ನೆನ್ನೆ ಆಫ್ಟರ್ ಲಾಂಗ್ ವರ್ಸ್ಟ್ ವೀಕ್ ಈ ವೀಕ್ನ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಅಟ್ರಾಕ್ಟಿಂಗ್ ಥಿಂಗ್ ಏನಂದರೆ ಸೋಮವಾರದಿಂದನೇ ಟಾಸ್ಕ್ ಇಕ್ಕಿರೋದು. ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್ ಬಿಗ್ ಬಾಸ್. ಸೋಮವಾರದಿಂದನೇ ಟಾಸ್ಕ್ ಇಕ್ಬಿಟ್ರೆ ಬೆಸ್ಟು. ಸುಮ್ಮನೆ ಅವ್ರು ಮಾತಾಡೋದನ್ನೇ ತೋರಿಸೋ ಬದಲು ಟಾಸ್ಕ್ ಇಟ್ಟರೆ ನಮಗೂ ಒಂದು ಕ್ಯೂರಿಯಾಸಿಟಿ, ಒಂದು ಬಿಲ್ಡ್ ಆಗುತ್ತೆ. ಸೊ ನೆಮ್ಮದಿಯಾಗಿ ನೋಡ್ಬೋದು ಬಿಗ್ ಬಾಸ್ನ ಅಂತ. ಸೊ ಶೋಭಕ್ಕ ಫಸ್ಟು ನೆನ್ನೆ ನಾಟಕ ಎತ್ಕೊಂಡಿದ್ಲು, ಕೊನೆಗೂ ಮನೆಗೆ ಹೋದ್ಲು. ಅವರು ಓದೋರ ಬಗ್ಗೆ ನಾವು ಮಾತಾಡೋದು ಬೇಡ, ಹೋಗಲಿ, ಎಲ್ಲರೂ ಓದೋರೆಲ್ಲ ಹೋಗಲಿ. ಬಿಗ್ ಬಾಸ್ ಮನೇಲಿ ಇರೋರ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಅದೃಷ್ಟ ಹೊಡೆದವ್ರು ಯಾರು ಗೊತ್ತಾ? ಐಶ್ವರ್ಯ ಅವ್ರು ಹೊಡೆದಿದ್ದ ಅದೃಷ್ಟ ಯಾರೂ ಹೊಡೆದಿಲ್ಲ. ಸರಿಯಾಗಿ ಹೊಡೆದ್ರು ಐಶ್ವರ್ಯ ಅವ್ರ ಅದೃಷ್ಟ ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ವಲ್ಪ ಕೋಲ್ಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವೆದರು ಒಂಥರ ಬಚ್ಚಲು ಮನೆ ಉಯ್ದಂಗೆ ಉಯ್ಯುತ್ತೆ ಇಲ್ಲಿ, ಮಳೆ. ಬೆಂಗಳೂರು ಬಾಯ್ಸ್ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಸಿಚುವೇಶನ್ ಏನಂತ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆಗಲ್ಲಪ್ಪ, ಜೀವನ ತುಂಬ ಕಷ್ಟ ಆಗೋಗಿದೆ. ಜೀವನ ಬೆಂಗಳೂರಲ್ಲಿ ಏನಂತೀರ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ಕಂಪ್ಲೀಟ್ ಬಿಟ್ಟು ಆಚೆಗೆ ಬರ್ತಾ ಇಲ್ಲ. ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಸ್ಟಾರ್ಟ್ ಆಫ್ ಕಂಟೆಂಟ್. ಅಯ್ಯೋ ಇದ್ರ ಬಗ್ಗೆ ಮಾತಾಡಿದ್ರೆ ಇವತ್ತೆಲ್ಲ ಮಾತಾಡಬೇಕು. ನಿನ್ನೆ ಬಿಗ್ ಬಾಸ್ ಮನೆ 2 ಮೀಡಿಯಾ ಆಗಿ ಕನ್ವರ್ಟ್ ಆಗಿದೆ. ಏನ್ರಿ ಮೀಡಿಯಾ ಸ್ಟಾರ್ಟ್ ಆಗಿದೆ ಈ ವಾರ. ಮೀಡಿಯಾ ಬಿಗ್ ಬಾಸ್ ಏನು ಕಿತ್ಕೊಳಕ್ಕಾಗುತ್ತೆ? ಏನು ಕಿತ್ಕೊಳಕ್ಕಾಗಲ್ಲ. ನೋಡೋಣ ಯಾರ್ಯಾರು ಏನೇನು ಕಿತ್ಕೊತಾರೆ ಅಂತ. ಆ್ಯಕ್ಚುಲಿ ಇವತ್ತು ಮಂಜಣ್ಣವರು ಕಿತ್ಕೊತಾರೆ ರಜತ್ ಅವ್ರದ್ದು. ಸೊ ಅದನ್ನು ನೀವು ಇವತ್ತು ನೋಡಬೇಕು. ನಿನ್ನೆ ಏನೆಲ್ಲ ನಡೀತು, ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟು ನಮ್ಮ ಚೈತ್ರ ಅವರು ಮತ್ತು ಐಶ್ವರ್ಯ ಅವ್ರ ಮಧ್ಯೆ ಒಂದು ಮಾತುಕತೆಯ ಬ್ಯಾಟಲ್ ನಡೀತು. ಆ ಬ್ಯಾಟಲ್ನಲ್ಲಿ ಹೈಯೆಸ್ಟ್ ಪಾಯಿಂಟ್ ಗೆದ್ದವರು ಐಶ್ವರ್ಯ ಅವರು. ಅದಾದಮೇಲೆ ನೆಕ್ಸ್ಟ್ ಟಾಸ್ಕ್ ಬಂದು ಹನುಮಂತು ಮತ್ತು ತ್ರಿವಿಕ್ರಮ್ ಮಧ್ಯೆ ಇನ್ನೊಂದು ಬ್ಯಾಟಲ್ ನಡೀತು. ಅದರಲ್ಲೂ ಕೂಡ ನಮ್ಮ ಡಿ ಟೀಮ್ ಅಂದರೆ ತ್ರಿವಿಕ್ರಮ್ ಅವ್ರು ಗೆದ್ದಿದ್ದಾರೆ. 2 ಟೀಮ್ ಮಾಡಿದ್ದಾರೆ, MM-TV ಮತ್ತು DD-TV. MM-TV ಮುಖ್ಯಸ್ಥರು ಬಂದು ನಮ್ಮ ಧನರಾಜ್ ಅವರು, DD-TV ಮುಖ್ಯಸ್ಥರು ಬಂದು ಸುರೇಶ್ ಅವರು. ಸುರೇಶ್ ಅವ್ರ ಟೀಮಲ್ಲಿ ಮಂಜಣ್ಣ, ಗೌತಮಿ, ಐಶ್ವರ್ಯ ಅವರು ಲಾಸ್ಟ್ ಟೀಮ್ನೇ ಮತ್ತೆ ಹಾಕ್ಬಿಟ್ಟು ರುಬ್ಬಿಟ್ಟವ್ರೆ. ಐಶ್ವರ್ಯ ಅವರು ಆ್ಯಂಡ್ ಇನ್ನಿಬ್ರು ಯಾರು, ತ್ರಿವಿಕ್ರಮ್ ಮತ್ತು ಭವ್ಯ ಅವರಿದ್ದಾರೆ. ನೆಕ್ಸ್ಟ್ ನಮ್ಮ ಇನ್ನು ಉಳಿದವರೆಲ್ಲ ಧನರಾಜ್ ಅವ್ರ ಟೀಮು. ನಾನು ಅದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲಪ್ಪ, ತಲೆನೋವಲ್ಲೂ ಕಂಟೆಂಟ್ ಮಾಡ್ತಾಯಿದ್ದೀನಿ. ಸೊ ನೆನ್ನೆ ಅದಾದಮೇಲೆ ಏನಾಯಿತು, ನೆನ್ನೆ ಫಕ್ಕಿಂಗ್ ಎಂಟರ್ಟೈನಿಂಗ್ ಆಗಿತ್ತು. ನೆನ್ನೆ ನಮ್ಮ ಹನುಮಂತು ಅವರು ಎಂಥ ಎಂಟರ್ಟೈನರ್ ಅಂತ ನೆನ್ನೆ ಗೊತ್ತಾಯಿತು. ಸೂಪರಾಗಿ ಎಂಟರ್ಟೈನ್ ಮಾಡಿದ್ರು ಗುರು. ಅವ್ರು ಬಿಟ್ಟರೆ ಇನ್ಯಾರೂ ಇಲ್ಲ ಎಂಟರ್ಟೈನರಲ್ಲಿ. ನಾನು ಮಾತುಕತೆ ಬಂತು, ನಮ್ಮ ಚೈತ್ರಕ್ಕ ರಾಕ್ಸ್, ಎವ್ರಿಬಡಿ ಶಾಕ್ಸ್ ಅಂತ ನೋಡಿದ್ರೆ ಆ ಅಕ್ಕ ಪೇಪರಲ್ಲಿರೋದನ್ನೇ ಓದ್ಕೊಂಡು ಹೋಗ್ತಾಳೆ. ಏನು ಮಾತಾಡ್ತಾಯಿಲ್ಲ, ಪೇಪರಲ್ಲಿರೋದನ್ನೇ ಓದ್ಕೊಂಡು ಹೋಗ್ತಾಳೆ. ಒಳ್ಳೆ ಟಾಸ್ಕ್ ಓದೋ ಥರ ಓದ್ಕೊಂಡು ಹೋಗ್ತಾಳೆ ಅಮ್ಮ. ನನಗಂತೂ ತಲೆ ಎಲ್ಲ ಚಿಟ್ಟಿಡ್ದೋಯ್ತು. ಐಶ್ವರ್ಯ ಅವ್ರು ಚೆನ್ನಾಗಿ ಮಾಡಿದ್ರು, ಗುಡ್ ಟ್ರೈ, ಸೂಪರಾಗಿತ್ತು ಅಂತೇನಿಲ್ಲ, ಗುಡ್ ಟ್ರೈ. ಅದನ್ನು ಯಾರು ಕರೆಕ್ಟಾಗಿ ಮಾಡ್ತಾಯಿದ್ರು ಗೊತ್ತಾ? ಮಂಜಣ್ಣ ಅವರು ಸೈಕಾಗಿ ಮಾಡಿರೋರು. ನನ್ನ ಒಪಿನಿಯನ್ ಪ್ರಕಾರ ಮಂಜಣ್ಣವ್ರು ಸೈಕಾಗಿ ಮಾಡಿರೋರು. ಇವ್ರಿಗೇನಂದ್ರೆ ಅದನ್ನೂ ಸೀರಿಯಸ್ ಆಗಿ ತೊಗೊತಾರೆ ಗುರು. ಟಾಸ್ಕ್ ರೀತಿಯಲ್ಲಿ ನೋಡಿ ಅಂತ ಎಲ್ರಿಗೂ ಹೇಳ್ತೀನಿ ನಾನು. ಈ ಬಿಗ್ ಬಾಸ್ ಮನೆ ಹೆಂಗೆ ಗೊತ್ತಾ, ರಾತ್ರಿ ಎಲ್ಲ ಕುತ್ಕೊಂಡು ರಾಮಾಯಣ ಹೇಳಿದ್ರೆ ಬೆಳಗ್ಗೆ ಸೀತೆ ಅಲ್ಲ ನೈಟ್ ರಾಮಾಯಣ ಹೇಳ್ದ ನೀನು ಅಂತ ಕೇಳೋ ವ್ಯಕ್ತಿಗಳು ಬಿಗ್ ಬಾಸ್ ಮನೇಲಿರೋರು. ಸೀತೆ ಯಾರು ಅಂತಲೂ ಕೇಳಲ್ಲ ಅವರು. ನೈಟ್ ರಾಮಾಯಣ ಯಾವಾಗ ಹೇಳ್ದೆ ನೀನು ಅಂತ ಕೇಳಿ ವಾದ ಮಾಡಿ, ನೀನು ಮಾಡೇ ಇಲ್ಲ ಅಂತ ವಾದ ಮಾಡ್ಕೊಂಡು ನಿಂತ್ಕೊತಾರೆ ಅಂಥವ್ರವ್ರು. ಸೊ ಸುದೀಪ್ ಅವರು ಹೇಳಿ 1 ದಿನ ಆಗಿಲ್ಲ, ಹಂಗೆ ಮತ್ತೆ ಅದನ್ನೇ ಅದೇ ರಾಗ, ಅದೇ ಟ್ರ್ಯಾಕು, ಅದೇ ರೂಟಲ್ಲಿ ಹೋಗೋದು. ಏನು ತಲೆ ಐತಾ ಇಲ್ವಾ ಒಂದು ಗೊತ್ತಿಲ್ಲ. ಬರ್ತಾರೆ ಮೋಕ್ಷಿತ ಅವರು ಬೆಳಗ್ಗೆನೇ ಎದ್ದಿದ ತಕ್ಷಣ, ಇವ್ರು ಹಂಗಲ್ವಾ, ಇವ್ರು ಹಿಂಗಲ್ವಾ, ನಾನು ಹಂಗಲ್ವಾ, ಹಿಂಗೆ ಮಾಡ್ಬೋದಾ, ಇದನ್ನು ಹೇಳೋ ಬದಲು ನಿನ್ನಾಟ ನೀನು ಆಡಮ್ಮ, ನೀನು ಏನಮ್ಮ ಮಾಡ್ತಾಯಿದ್ಯಾ, ಮಾತಾಡ್ಕೊಂಡೇ ಬಂದ್ಬಿಟ್ಟಿದ್ಯಲ್ಲಮ್ಮ. ಈ ಬಿಗ್ ಬಾಸ್ ಮನೇಲಿ ಯಾರು ವರ್ತಿದ್ದಾರೆ ಹೇಳಿ? ರಜತ್ ಅವ್ರು ಬಿಟ್ಟರೆ. ರಜತ್ ಬಂದು 2 ವಾರ ಆಗಿಲ್ಲ, ಅವರು 50 ದಿನ ಕಂಟೆಂಟರ್ ಥರ ಕಾಣಿಸ್ತವ್ರೆ.
ಇವರೆಲ್ಲರೂ 2 ವಾರದಿಂದ ಬಂದವ್ರ ಥರ ನನಗೆ ಕಾಣಿಸ್ತಾವ್ರೆ. ನಿಮಗೂ ಹಂಗೆ ಅನಿಸ್ತಾ ಇದೆಯಾ? ಅನಿಸುತ್ತೆ, 101% ಅನಿಸುತ್ತೆ. ಇವತ್ತು ನೋಡಿ ಇನ್ನೂ ಫಸ್ಟ್ರೇಟ್ ಆಗಿಬಿಡ್ತೀರಾ. ಪಕ್ಕ ನೀವು ಫಸ್ಟ್ರೇಟ್ ಆಗಿಲ್ಲ ಅಂದರೆ ಕೇಳಿ, ನಾಳೆ ನಾನೇ ಎಲ್ಲಡಿಕೆ ಬಾಯಿ ತುಂಬ ಎಲ್ಲಡಿಕೆ ಹಾಕ್ಕೊಂಡು ಬಂದು ಮುಕ್ಲಾರ ಉಗಿತೀನಿ ನೋಡಿ, ಆ ಲೆವೆಲ್ಗೆ ಉಗಿತೀನಿ ನಾಳೆ ಬಂದು ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನಿಮಗೇನು ಹೇಳಿ. ಆದರೆ ಬಿಗ್ ಬಾಸ್ಗೆ ಒಂದು ಹ್ಯಾಟ್ಸ್ ಆಫ್, ಯಾಕಂದರೆ ಒಳ್ಳೆ ಟಾಪಿಕ್ ಇಟ್ಕೊಂಡಿದ್ದಾರೆ. ಇನ್ನೊಂದು ಹೇಳೋದು ಮಾಡ್ತೀನಿ, ನೀವು ವೋಟ್ ಮಾಡ್ಬೋದಂತಪ್ಪ, ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತ ವೋಟ್ ಮಾಡ್ಬೋದಂತೆ. ಜಿಯೋ ಸಿನಿಮಾ ಆ್ಯಪ್ಗೆ ಹೋಗಿ ವೋಟ್ ಮಾಡಿ, ಓಕೆನಾ? ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಸೊ ನಾಳೆ ಬರೋವರೆಗೂ ಮಿಸ್ ಮಾಡ್ಕೊಳ್ಳಿ ನನ್ನ ದ್ವೇಷ. ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?